ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ಭೂತಕಾಲ. ಭೂತಕಾಲದಲ್ಲಿ ಒಂದು ಕೆಲಸ ಮುಗಿದ ಮೇಲೆ ಅದರ ನಂತರ ಇನ್ನೊಂದು ಕೆಲಸ ನಡೆದಿದೆ ಎಂಬುದನ್ನು ಈ ಟೆನ್ಸ್ ಅಲ್ಲಿ ಹೇಳ್ತೀವಿ. ಕಳೆದ ಕಾಲದಲ್ಲಿ ಎರಡು ಘಟನೆಗಳು ನಡೆದಿದ್ದರೆ ಮೊದಲು ನಡೆದದ್ದು ಪಾಸ್ಟ್ ಪರ್ಫೆಕ್ಟ್, ನಂತರ ನಡೆದದ್ದು ಸಿಂಪಲ್ ಪಾಸ್ಟ್. ಒಂದು ದಿನ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ, ಇದು ನಂತರದ ಕೆಲಸ, ಸಿಂಪಲ್ ಪಾಸ್ಟ್ ನಲ್ಲಿ ಹೇಳಬೇಕು. ನಾನು ತಲುಪೋ ಹೊತ್ತಿಗೆ ಅವನ ತಂಗಿ ಒಂದು ಕೆಲಸ ಮೊದಲೇ ಮಾಡಿಬಿಟ್ಟಿದ್ದಳು, ಇದು ಮೊದಲ ಕೆಲಸ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹೇಳಬೇಕು. ನನ್ನ ಫ್ರೆಂಡ್ ಹೇಳ್ತಾನೆ, ನೀನು ಬರೋ ಮುಂಚೆ ನನ್ನ ತಂಗಿ ನಿನ್ನ ಫೇವರೇಟ್ ಗೇಮ್ ಅನ್ನು ಆಲ್ರೆಡಿ ಡಿಲೀಟ್ ಮಾಡಿಬಿಟ್ಟಿದ್ದಳು. ಈಗ ನೋಡಿ, ಫಸ್ಟ್ ಆಕ್ಷನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹೇಳಬೇಕು. ಶಿ ಹ್ಯಾಡ್ ಡಿಲೀಟೆಡ್ ದ ಗೇಮ್, ಅವಳು ಗೇಮ್ ಡಿಲೀಟ್ ಮಾಡಿದ್ದಳು. ಸೆಕೆಂಡ್ ಆಕ್ಷನ್ ಸಿಂಪಲ್ ಪಾಸ್ಟ್ ನಲ್ಲಿ ಹೇಳಬೇಕು. ಐ ವೆಂಟ್ ಟು ಹಿಸ್ ಹೋಮ್, ನಾನು ಅವನ ಮನೆಗೆ ಹೋಗಿದ್ದೆ. ಶಿ ಹ್ಯಾಡ್ ಡಿಲೀಟೆಡ್ ದ ಗೇಮ್ ಬಿಫೋರ್ ಐ ವೆಂಟ್ ಟು ಹಿಸ್ ಹೋಮ್, ನಾನು ಅವನ ಮನೆಗೆ ಹೋಗೋ ಮುಂಚೆ ಅವಳು ಗೇಮ್ ಅನ್ನು ಡಿಲೀಟ್ ಮಾಡಿಬಿಟ್ಟಿದ್ದಳು. ಶಿ ಹ್ಯಾಡ್ ಡಿಲೀಟೆಡ್ ದ ಗೇಮ್, ಇದು ಫಸ್ಟ್ ಆಕ್ಷನ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹೇಳಬೇಕು. ನಾನು ಹೋಗೋ ಮುಂಚೆ ಅವಳು ಆಲ್ರೆಡಿ ಗೇಮ್ ಡಿಲೀಟ್ ಮಾಡಿದ್ದಳು. ಐ ವೆಂಟ್ ಟು ಹಿಸ್ ಹೋಮ್, ಇದು ಸೆಕೆಂಡ್ ಆಕ್ಷನ್. ಇದನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಹೇಳಬೇಕು. ಅವಳು ಗೇಮ್ ಡಿಲೀಟ್ ಮಾಡಿದ ಮೇಲೆ ನಾನು ಅವನ ಮನೆಗೆ ಹೋಗಿದ್ದೆ. ಫಾರ್ಮುಲಾ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಸಿಟಿವ್, ಇಲ್ಲಿ ಸಬ್ಜೆಕ್ಟ್ ನಂತರ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬರುತ್ತೆ, ನಂತರ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಎಕ್ಸಾಂಪಲ್, ಶಿ ಹ್ಯಾಡ್ ಫಿನಿಶ್ಡ್ ದ ವರ್ಕ್, ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್, ದೇ ಹ್ಯಾಡ್ ಲೆಫ್ಟ್ ದ ಪ್ಲೇಸ್. ನೆಗೆಟಿವ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಆದ್ಮೇಲೆ ನಾಟ್ ಬರುತ್ತೆ, ಅಂದ್ರೆ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಅಲ್ಲಿ ಇರುತ್ತೆ. ಶಿ ಹ್ಯಾಡ್ ನಾಟ್ ಫಿನಿಶ್ಡ್ ದ ವರ್ಕ್, ಐ ಹ್ಯಾಡ್ ನಾಟ್ ಈಟನ್ ಬ್ರೇಕ್ಫಾಸ್ಟ್, ದೇ ಹ್ಯಾಡ್ ನಾಟ್ ಲೆಫ್ಟ್ ದ ಪ್ಲೇಸ್. ಇಂಟರಗೇಟಿವ್ ಅಂದ್ರೆ ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಎಕ್ಸಾಂಪಲ್, ಹ್ಯಾಡ್ ಶಿ ಫಿನಿಶ್ಡ್ ದ ವರ್ಕ್, ಹ್ಯಾಡ್ ಐ ಈಟನ್ ಬ್ರೇಕ್ಫಾಸ್ಟ್, ಹ್ಯಾಡ್ ದೇ ಲೆಫ್ಟ್ ದ ಪ್ಲೇಸ್. ನೆಗೆಟಿವ್ ಪ್ಲಸ್ ಇಂಟರಗೇಟಿವ್ ಅಂದ್ರೆ ನೆಗೆಟಿವ್ ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಆಗಿರುತ್ತೆ. ಎಕ್ಸಾಂಪಲ್, ಹ್ಯಾಡಂಟ್ ಶಿ ಫಿನಿಶ್ಡ್ ದ ವರ್ಕ್, ಹ್ಯಾಡಂಟ್ ಐ ಈಟನ್ ಬ್ರೇಕ್ಫಾಸ್ಟ್, ಹ್ಯಾಡಂಟ್ ದೇ ಲೆಫ್ಟ್ ದ ಪ್ಲೇಸ್. ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಎಲ್ಲ ಸಬ್ಜೆಕ್ಟ್ಗೂ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬರುತ್ತದೆ. ಐ ಹ್ಯಾಡ್ ಗಾನ್. ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾಟ್ ಬರುತ್ತೆ. ಐ ಹ್ಯಾಡ್ ನಾಟ್ ಗಾನ್. ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಹ್ಯಾಡ್ ಐ ಗಾನ್. ನೆಗೆಟಿವ್ ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಆಗಿರಬೇಕು, ಹ್ಯಾಡಂಟ್ ಐ ಗಾನ್. ಎಕ್ಸಾಂಪಲ್ಸ್ ನೋಡಿ, ನಾನು ಊಟಕ್ಕೂ ಮೊದಲು ಹೋಮ್ವರ್ಕ್ ಮುಗಿಸಿದ್ದೆ, ಐ ಹ್ಯಾಡ್ ಫಿನಿಶ್ಡ್ ಮೈ ಹೋಮ್ವರ್ಕ್ ಬಿಫೋರ್ ಡಿನ್ನರ್. ಇಲ್ಲಿ ಫಸ್ಟ್ ಆಕ್ಷನ್ ಐ ಹ್ಯಾಡ್ ಫಿನಿಶ್ಡ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕ್ ಮುಗಿಸಿದ್ದೆ. ಸೆಕೆಂಡ್ ಆಕ್ಷನ್ ಬಿಫೋರ್ ಡಿನ್ನರ್, ಊಟದ ಮೊದಲು. ಅಂದ್ರೆ ಇದರರ್ಥ ಇಷ್ಟೇ, ಊಟ ಮಾಡುವ ಟೈಮ್ ಬರೋ ಮುಂಚೆ ನಾನು ಆಲ್ರೆಡಿ ಹೋಮ್ವರ್ಕ್ ಮುಗಿಸಿದ್ದೆ, ಇಷ್ಟೇ ಇದರ ಅರ್ಥ. ನಾನು ಬರುವ ಮೊದಲು ಅವಳು ಮನೆಯಿಂದ ಹೊರಟು ಹೋಗಿದ್ದಳು. ಶಿ ಹ್ಯಾಡ್ ಲೆಫ್ಟ್ ದ ಹೌಸ್ ಬಿಫೋರ್ ಐ ಅರೈವ್ಡ್. ಫಸ್ಟ್ ಆಕ್ಷನ್ ಶಿ ಹ್ಯಾಡ್ ಲೆಫ್ಟ್ ದ ಹೌಸ್, ಅವಳು ಮನೆಯಿಂದ ಹೊರಟು ಹೋಗಿದ್ದಳು. ಸೆಕೆಂಡ್ ಆಕ್ಷನ್ ಬಿಫೋರ್ ಐ ಅರೈವ್ಡ್, ನಾ ಬರುವ ಮೊದಲು. ನಾನು ಮನೆಗೆ ಬರುವಷ್ಟರಲ್ಲಿ ಅವಳು ಆಗಲೇ ಹೊರಟು ಹೋಗಿದ್ದಳು. ಮಳೆ ಶುರು ಆಗೋದರಲ್ಲಿ ಅವರು ಪಂದ್ಯ ಆಡಿಬಿಟ್ಟಿದ್ದರು. ದೇ ಹ್ಯಾಡ್ ಪ್ಲೇಡ್ ದ ಮ್ಯಾಚ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೇನಿಂಗ್. ಫಸ್ಟ್ ಆಕ್ಷನ್ ದೇ ಹ್ಯಾಡ್ ಪ್ಲೇಡ್ ದ ಮ್ಯಾಚ್, ಅವರು ಪಂದ್ಯವನ್ನು ಆಡಿದ್ದರು. ಸೆಕೆಂಡ್ ಆಕ್ಷನ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೇನಿಂಗ್, ಮಳೆ ಬರುವ ಮೊದಲು. ಅಂದರೆ ಮೊದಲು ಮ್ಯಾಚ್ ಮುಗಿದಿತ್ತು, ಆಮೇಲೆ ಮಳೆ ಶುರು ಆಗಿತ್ತು. ರೈಲು ಬರೋ ಮುಂಚೆ ನಾವು ನಿಲ್ದಾಣಕ್ಕೆ ತಲುಪಿದ್ದೆವು. ವಿ ಹ್ಯಾಡ್ ರೀಚ್ಡ್ ದ ಸ್ಟೇಷನ್ ಬಿಫೋರ್ ದ ಟ್ರೈನ್ ಕೇಮ್. ಫಸ್ಟ್ ಆಕ್ಷನ್ ವಿ ಹ್ಯಾಡ್ ರೀಚ್ಡ್ ದ ಸ್ಟೇಷನ್, ನಾವು ನಿಲ್ದಾಣವನ್ನು ತಲುಪಿದ್ದೇವೆ. ಸೆಕೆಂಡ್ ಆಕ್ಷನ್ ಬಿಫೋರ್ ದ ಟ್ರೈನ್ ಕೇಮ್, ರೈಲು ಬರುವ ಮೊದಲು. ಅವಳು ಮನೆಯಿಂದ ಹೊರಟು ಹೋಗುವ ಮೊದಲು ಬಾಗಿಲನ್ನು ಲಾಕ್ ಮಾಡಿದ್ದಳು. ಶಿ ಹ್ಯಾಡ್ ಲಾಕ್ಡ್ ದ ಡೋರ್ ಬಿಫೋರ್ ಶಿ ಲೆಫ್ಟ್ ದ ಹೌಸ್. ಫಸ್ಟ್ ಆಕ್ಷನ್ ಶಿ ಹ್ಯಾಡ್ ಲಾಕ್ಡ್ ದ ಡೋರ್, ಅವಳು ಬಾಗಿಲನ್ನು ಲಾಕ್ ಮಾಡಿದ್ದಳು. ಸೆಕೆಂಡ್ ಆಕ್ಷನ್ ಬಿಫೋರ್ ಶಿ ಲೆಫ್ಟ್ ದ ಹೌಸ್, ಅವಳು ಮನೆಯಿಂದ ಹೊರಡುವ ಮೊದಲು. ಅವಳು ಮನೆ ಬಿಟ್ಟು ಹೊರಟಾಗ ಅದಕ್ಕೂ ಮುಂಚೆ ಬಾಗಿಲು ಆಲ್ರೆಡಿ ಲಾಕ್ ಮಾಡಿದ್ದಳು. ಪಾಠ ಶುರುವಾಗೋ ಮುಂಚೆ ಶಿಕ್ಷಕರು ಎಲ್ಲಾ ಪುಸ್ತಕಗಳನ್ನು ಚೆಕ್ ಮಾಡಿದ್ದರು. ದ ಟೀಚರ್ ಹ್ಯಾಡ್ ಚೆಕ್ಡ್ ಆಲ್ ದ ನೋಟ್ಬುಕ್ಸ್ ಬಿಫೋರ್ ದ ಕ್ಲಾಸ್ ಬಿಗ್ಯಾನ್. ಫಸ್ಟ್ ಆಕ್ಷನ್ ದ ಟೀಚರ್ ಹ್ಯಾಡ್ ಚೆಕ್ಡ್ ಆಲ್ ದ ನೋಟ್ಬುಕ್ಸ್, ಶಿಕ್ಷಕರು ಎಲ್ಲ ನೋಟ್ಬುಕ್ಗಳನ್ನು ಚೆಕ್ ಮಾಡಿದ್ದರು. ಸೆಕೆಂಡ್ ಆಕ್ಷನ್ ಬಿಫೋರ್ ದ ಕ್ಲಾಸ್ ಬಿಗ್ಯಾನ್,
ಕ್ಲಾಸ್ ಪ್ರಾರಂಭವಾಗುವ ಮೊದಲು. ಕ್ಲಾಸ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಶಿಕ್ಷಕರು ಎಲ್ಲ ನೋಟ್ಬುಕ್ಸ್ ಆಲ್ರೆಡಿ ಚೆಕ್ ಮಾಡಿದ್ದರು. ಸಂಜೆ ಆಗೋದ್ರಲ್ಲೇ ನನ್ನ ಅಣ್ಣ ಬೈಕ್ ರಿಪೇರಿ ಮಾಡಿದ್ದ. ಮೈ ಬ್ರದರ್ ಹ್ಯಾಡ್ ರಿಪೇರ್ಡ್ ದ ಬೈಕ್ ಬಿಫೋರ್ ಈವ್ನಿಂಗ್. ಫಸ್ಟ್ ಆಕ್ಷನ್, ಮೈ ಬ್ರದರ್ ಹ್ಯಾಡ್ ರಿಪೇರ್ಡ್ ದ ಬೈಕ್. ನನ್ನ ಅಣ್ಣ ಬೈಕ್ ಅನ್ನು ರಿಪೇರಿ ಮಾಡಿದ್ದ. ಸೆಕೆಂಡ್ ಆಕ್ಷನ್, ಬಿಫೋರ್ ಈವ್ನಿಂಗ್, ಸಂಜೆ ಆಗುವ ಮೊದಲು. ಸಂಜೆ ಆಗೋ ಹೊತ್ತಿಗೆ ನನ್ನ ಅಣ್ಣ ಬೈಕ್ ರಿಪೇರಿ ಮಾಡಿ ಮುಗಿಸಿದ್ದ. ನಾವು ಥಿಯೇಟರ್ ಒಳಗೆ ಹೋಗೋಷ್ಟರಲ್ಲಿ ಸಿನಿಮಾ ಈಗಾಗಲೇ ಶುರುವಾಗಿತ್ತು. ದ ಮೂವಿ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ವೆನ್ ವಿ ಎಂಟರ್ಡ್ ದ ಥಿಯೇಟರ್. ಫಸ್ಟ್ ಆಕ್ಷನ್, ದ ಮೂವಿ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್, ಸಿನಿಮಾ ಈಗಾಗಲೇ ಶುರುವಾಗಿತ್ತು. ಸೆಕೆಂಡ್ ಆಕ್ಷನ್, ವೆನ್ ವಿ ಎಂಟರ್ಡ್ ದ ಥಿಯೇಟರ್, ನಾವು ಥಿಯೇಟರ್ ಒಳಗೆ ಹೋದಾಗ. ನಾವು ಥಿಯೇಟರ್ ಒಳಗೆ ಹೋಗೋಷ್ಟರಲ್ಲಿ ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಆ ದಿನದ ಮೊದಲು ನಾನು ಅವನನ್ನು ಒಮ್ಮೆ ಭೇಟಿಯಾಗಿದ್ದೆ. ಐ ಹ್ಯಾಡ್ ಮೆಟ್ ಹಿಮ್ ಒನ್ಸ್ ಬಿಫೋರ್ ದ್ಯಾಟ್ ಡೇ. ಫಸ್ಟ್ ಆಕ್ಷನ್, ಐ ಹ್ಯಾಡ್ ಮೆಟ್ ಹಿಮ್ ಒನ್ಸ್, ನಾನು ಅವನನ್ನು ಒಮ್ಮೆ ಭೇಟಿಯಾಗಿದ್ದೆ. ಸೆಕೆಂಡ್ ಆಕ್ಷನ್, ಬಿಫೋರ್ ದ್ಯಾಟ್ ಡೇ, ಆ ದಿನದ ಮೊದಲು. ಆ ದಿನ ಬರೋದಕ್ಕಿಂತ ಮುಂಚೆಯೇ ನಾನು ಅವನನ್ನು ಒಂದು ಸಲ ಭೇಟಿಯಾಗಿದ್ದೆ. ನಾನು ಹೇಳುವ ಮೊದಲು ಅವರು ಸುದ್ದಿಯನ್ನು ನೋಡಿರಲಿಲ್ಲ. ದೇ ಹ್ಯಾಡ್ ನಾಟ್ ಸೀನ್ ದ ನ್ಯೂಸ್ ಬಿಫೋರ್ ಐ ಟೋಲ್ಡ್ ದೆಮ್. ಫಸ್ಟ್ ಆಕ್ಷನ್, ದೇ ಹ್ಯಾಡ್ ನಾಟ್ ಸೀನ್ ದ ನ್ಯೂಸ್, ಅವರು ಸುದ್ದಿಯನ್ನು ನೋಡಿರಲಿಲ್ಲ. ಸೆಕೆಂಡ್ ಆಕ್ಷನ್, ಬಿಫೋರ್ ಐ ಟೋಲ್ಡ್ ದೆಮ್, ನಾನು ಅವರಿಗೆ ಹೇಳುವ ಮೊದಲು. ಕರೆಂಟ್ ಹೋಗುವ ಮೊದಲು ನಾನು ನನ್ನ ಹೋಮ್ವರ್ಕ್ ಮುಗಿಸಿರಲಿಲ್ಲ. ಐ ಹ್ಯಾಡ್ ನಾಟ್ ಫಿನಿಶ್ಡ್ ಮೈ ಹೋಮ್ವರ್ಕ್ ಬಿಫೋರ್ ದ ಪವರ್ ವೆಂಟ್ ಆಫ್. ಫಸ್ಟ್ ಆಕ್ಷನ್, ಐ ಹ್ಯಾಡ್ ನಾಟ್ ಫಿನಿಶ್ಡ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕ್ ಮುಗಿಸಿರಲಿಲ್ಲ. ಸೆಕೆಂಡ್ ಆಕ್ಷನ್, ಬಿಫೋರ್ ದ ಪವರ್ ವೆಂಟ್ ಆಫ್, ಕರೆಂಟ್ ಹೋಗುವ ಮೊದಲು. ಕರೆಂಟ್ ಹೋಗೋ ಹೊತ್ತಿಗೆ ನನ್ನ ಹೋಮ್ವರ್ಕ್ ಇನ್ನೂ ಮುಗಿದೇ ಇರಲಿಲ್ಲ. ನಾನು ಕಾಲ್ ಮಾಡುವ ಮೊದಲು ನೀನು ಊಟ ಮುಗಿಸಿಕೊಂಡಿದೀಯಾ? ಹ್ಯಾಡ್ ಯು ಫಿನಿಶ್ಡ್ ಯುವರ್ ಲಂಚ್ ಬಿಫೋರ್ ಐ ಕಾಲ್ಡ್. ಫಸ್ಟ್ ಆಕ್ಷನ್, ಹ್ಯಾಡ್ ಯು ಫಿನಿಶ್ಡ್ ಯುವರ್ ಲಂಚ್, ನೀನು ಊಟ ಮುಗಿಸಿಕೊಂಡಿದೀಯಾ? ಸೆಕೆಂಡ್ ಆಕ್ಷನ್, ಬಿಫೋರ್ ಐ ಕಾಲ್ಡ್, ನಾನು ಕಾಲ್ ಮಾಡುವ ಮೊದಲು. ನಾನು ಕಾಲ್ ಮಾಡುವಷ್ಟರಲ್ಲಿ ನೀನು ಊಟ ಮಾಡಿಬಿಟ್ಟಿದ್ದೀಯಾ? ನೀನು ಬರೋ ಮುಂಚೆಯೇ ಅವಳು ಹೋಗಿದ್ದಾಳ? ಹ್ಯಾಡ್ ಶಿ ಲೆಫ್ಟ್ ದ ಪ್ಲೇಸ್ ಬಿಫೋರ್ ಯು ಅರೈವ್ಡ್. ಫಸ್ಟ್ ಆಕ್ಷನ್, ಹ್ಯಾಡ್ ಶಿ ಲೆಫ್ಟ್ ದ ಪ್ಲೇಸ್, ಅವಳು ಹೋಗಿದ್ದಳ. ಸೆಕೆಂಡ್ ಆಕ್ಷನ್, ಬಿಫೋರ್ ಯು ಅರೈವ್ಡ್, ನೀನು ಬರುವ ಮೊದಲು. ನೀನು ಅಲ್ಲಿಗೆ ಬರುವಷ್ಟರಲ್ಲಿ ಅವಳು ಈಗಾಗಲೇ ಹೋಗಿಬಿಟ್ಟಿದ್ದಾಳ. ಸಂಜೆ ಆಗೋ ಮೊದಲು ಅವನು ಕೆಲಸ ಮುಗಿಸಿದ್ದನ? ಹ್ಯಾಡ್ ಹಿ ಕಂಪ್ಲೀಟೆಡ್ ದ ವರ್ಕ್ ಬಿಫೋರ್ ಈವ್ನಿಂಗ್. ಫಸ್ಟ್ ಆಕ್ಷನ್, ಹ್ಯಾಡ್ ಹಿ ಕಂಪ್ಲೀಟೆಡ್ ದ ವರ್ಕ್, ಅವನು ಕೆಲಸ ಮುಗಿಸಿದ್ದನ? ಸೆಕೆಂಡ್ ಆಕ್ಷನ್, ಬಿಫೋರ್ ಈವ್ನಿಂಗ್, ಸಂಜೆ ಆಗುವ ಮೊದಲು. ಸಂಜೆ ಆಗೋ ಹೊತ್ತಿಗೆ ಅವನು ಕೆಲಸ ಮಾಡಿ ಮುಗಿಸಿದ್ದಾನ? ಮಳೆ ಶುರು ಆಗೋ ಮುಂಚೆ ಅವರು ಮನೆ ತಲುಪಿದ್ದರ? ಹ್ಯಾಡ್ ದೇ ರೀಚ್ಡ್ ಹೋಮ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಫಸ್ಟ್ ಆಕ್ಷನ್, ಹ್ಯಾಡ್ ದೇ ರೀಚ್ಡ್ ಹೋಮ್, ಅವರು ಮನೆಗೆ ತಲುಪಿದ್ದರ? ಸೆಕೆಂಡ್ ಆಕ್ಷನ್, ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್, ಮಳೆ ಶುರುವಾಗುವ ಮೊದಲು. ಮಳೆ ಶುರುವಾಗುವಷ್ಟರಲ್ಲಿ ಅವರು ಮನೆ ತಲುಪಿ ಬಿಟ್ಟಿದ್ದರ? ಅವನು ಬರೋ ಮೊದಲು ನೀನು ಕೆಲಸ ಮುಗಿಸಿರ್ಲಿಲ್ಲವಾ? ಹ್ಯಾಡ್ ಯು ನಾಟ್ ಫಿನಿಶ್ಡ್ ದ ವರ್ಕ್ ಬಿಫೋರ್ ಈ ಕೇಮ್. ಫಸ್ಟ್ ಆಕ್ಷನ್, ಹ್ಯಾಡ್ ಯು ನಾಟ್ ಫಿನಿಶ್ಡ್ ದ ವರ್ಕ್, ನೀನು ಕೆಲಸ ಮುಗಿಸಿರ್ಲಿಲ್ಲವಾ? ಸೆಕೆಂಡ್ ಆಕ್ಷನ್, ಬಿಫೋರ್ ಈ ಕೇಮ್, ಅವನು ಬರುವ ಮೊದಲು. ಅವನು ಬರೋ ಹೊತ್ತಿಗೆ ನೀನು ಕೆಲಸ ಇನ್ನೂ ಮುಗಿಸಿರ್ಲಿಲ್ಲವಾ? ಅವರು ಬರೋ ಮೊದಲು ಅವಳು ತಿಂದಿರ್ಲಿಲ್ಲವಾ? ಹ್ಯಾಡ್ ಶಿ ನಾಟ್ ಇಟನ್ ಬಿಫೋರ್ ದೇ ಅರೈವ್ಡ್. ಫಸ್ಟ್ ಆಕ್ಷನ್, ಹ್ಯಾಡ್ ಶಿ ನಾಟ್ ಇಟನ್, ಅವಳು ತಿಂದಿರ್ಲಿಲ್ಲವಾ? ಸೆಕೆಂಡ್ ಆಕ್ಷನ್, ಬಿಫೋರ್ ದೇ ಅರೈವ್ಡ್, ಅವರು ಬರುವ ಮೊದಲು. ಅವರು ಬರೋ ಹೊತ್ತಿಗೆ ಅವಳು ಇನ್ನೂ ಊಟ ಮಾಡಿರಲಿಲ್ಲವಾ? ಎಲ್ಲ ಸೆಂಟೆನ್ಸ್ಗಳನ್ನು ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಸೀರಿಯಲ್ ಆಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.